ಆರ್ಎಸ್ಎಸ್ಗೆ ಸೆಡ್ಡು ಹೊಡಿಲಿಕ್ಕೆ ಮುಂದಾಗ್ತಾ ಇದೆಯಾ ಕಾಂಗ್ರೆಸ್? ಆರ್ಎಸ್ಎಸ್ ಸಿಟಿಯಲ್ಲಿ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ. ಆರ್ಎಸ್ಎಸ್ಗೆ ಸೆಡ್ಡು ಹೊಡಿಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಆರ್ಎಸ್ಎಸ್ನ ಕೇಂದ್ರ ಕಚೇರಿ ಇರೋದು ಎಲ್ಲಿ? ಮಹಾರಾಷ್ಟ್ರದ ನಾಗ್ಪುರದಲ್ಲಿಯೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ. ಸಂಘದ ಹೆಡ್ ಕ್ವಾರ್ಟರ್ಸ್ನಲ್ಲೇ ಸಂಸ್ಥಾಪನಾ ದಿನಾಚರಣೆ ಮಾಡ್ತಿರೋದು ಯಾಕೆ ಹಾಗಾದ್ರೆ? ಇಲ್ಲಿಯವರೆಗೆ ನಾಗಪುರದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಸಿರಲಿಲ್ಲ ಕಾಂಗ್ರೆಸ್ ಇಲ್ಲಿವರೆಗೂ. ಇದೇ ಮೊದಲ ಬಾರಿಗೆ ಬೃಹತ್ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಕಾಂಗ್ರೆಸ್ ಅಧಿಕಾರದ ಎಲ್ಲ ರಾಜ್ಯಗಳ ಸಚಿವರಿಗೆ ಆಹ್ವಾನವನ್ನು ನೀಡಿದೆ. ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಎಐಸಿಸಿಯಿಂದ ಸುತ್ತೋಲೆ ಬಂದಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಆರ್ಎಸ್ಎಸ್ನ ಕೇಂದ್ರ ಕಚೇರಿ ನಾಗ್ಪುರದಲ್ಲಿ ಇದೀಗ ಕಾಂಗ್ರೆಸ್ ಒಂದು ರೀತಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆಯಾ? ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಒಂದು ನಾಗ್ಪುರದ ಕಾಂಗ್ರೆಸ್ ಸಮಾವೇಶ ಶಕ್ತಿ ಪ್ರದರ್ಶನ ಯಾವೆಲ್ಲ ರೀತಿಯ ಪರಿಣಾಮವನ್ನು ಸೃಷ್ಟಿ ಮಾಡಬಹುದು ಅಂತೇಳಿ? ದಶರಥ, ನಾಳೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಪಿಸಿಸಿ ಅಂದ್ರೆ ಸ್ಥಳೀಯ ಪ್ರದೇಶ ಕಚೇರಿಗಳೇನಿದೆ ಅಲ್ಲೆಲ್ಲ ಕೂಡ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಆದ್ರೆ ಈ ಬಾರಿ ಪ್ರಮುಖವಾಗಿ ಕೇಳ್ಬರ್ತಾ ಇರುವಂತದ್ದು ಆರ್ಎಸ್ಎಸ್ ಹೆಡ್ ಕ್ವಾರ್ಟರ್ಸ್ ಸಂಘ ಪರಿವಾರದ ನೆಲೆಯಾಗಿರುವಂತಹ ನಾಗಪುರದಲ್ಲಿ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಆಯೋಜನೆ ಮಾಡಿರುವಂತದ್ದು. ಸೊ ಯಾಕೆಂದ್ರೆ ಇಲ್ಲಿಯವರೆಗೆ ನಾಗಪುರದಲ್ಲಿ ಅಂತಹ ದೊಡ್ಡ ಕಾರ್ಯಕ್ರಮವನ್ನ ಮಾಡಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ನಾಗಪುರದಲ್ಲೇ ಸಂಸ್ಥಾಪನಾ ದಿನಾಚರಣೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳ ಸಚಿವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತ ಸುತ್ತೋಲೆಯನ್ನು ಕೂಡ ಈಗ ಹೊರಡಿಸಲಾಗಿದೆ. ರಾಜ್ಯದಿಂದಲೂ ಕೂಡ ಕೆಲವರು ಸಚಿವರು ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಇದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ನಾಗಪುರದಲ್ಲಿ ಇರುವಂತದ್ದು ಸಂಘ ಪರಿವಾರದ ಹೆಡ್ ಕ್ವಾರ್ಟರ್ಸ್. ಇಲ್ಲಿಯವರೆಗೆ ಕಾಂಗ್ರೆಸ್ ಅಲ್ಲಿ ಕಾರ್ಯಕ್ರಮಗಳನ್ನ ನಡೆಸಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಅಲ್ಲಿ ಬೃಹತ್ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಅಂದ್ರೆ ಸಂಘ ಪರಿವಾರಕ್ಕೆ ಸರಿಯಾದಂತ ಒಂದು ತಿರುಗೇಟನ್ನ ಕೊಡುವಂತ ನಿಟ್ಟಿನಲ್ಲಿ, ಅಂದ್ರೆ ನಾವು ಕೂಡ ಬಹಳ ಸ್ಟ್ರಾಂಗ್ ಆಗಿದ್ದೇವೆ ಸಂಘಟನೆಯಲ್ಲಿ ಅನ್ನುವಂಥದ್ದನ್ನ ತೋರಿಸುವ ನಿಟ್ಟಿನಲ್ಲೇ ಸಂಘ ಪರಿವಾರ ಇರುವಂತಹ ಸಿಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಗಪುರದಿಂದಲೇ ಲೋಕಸಭಾ ಚುನಾವಣೆಗೆ ಕಹಳೆಯನ್ನ ಊದುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ಅಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲೇ ಇದನ್ನ ರಾಜಕೀಯ ಲೆಕ್ಕಾಚಾರದ ಮೇಲೆ ನಾಗಪುರದಲ್ಲಿ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತದ್ದು ಕಾಂಗ್ರೆಸ್ ಬೆಳಕಿಗೆ ಬಂದಿರುವಂತದ್ದು ದಶರಥ್. ಅಂದ್ರೆ ಚುನಾವಣೆ ಗಮನದಲ್ಲಿಟ್ಕೊಂಡೆ ನಾಗಪುರದಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತೆ ಕಾಣಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.